ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಇವತ್ತು ಯಾರು ವೀಕ್ಷಕರಾಗಿ ಬಂದಿರತಕ್ಕಂಥ ಗೌರವಾನ್ವಿತ ರಮೇಶ್ ಅಣ್ಣವರಾಗಿರ್ಬೋದು, ರಾಜ್ಕುಮಾರ್ ಅಣ್ಣವರಾಗಿರ್ಬೋದು, ಎಲ್ರಿಗೂ ಕೂಡ ಗೌರವ ಕೊಟ್ಟು ನಾವು ಈ ಸಭೆಯನ್ನು ನಡೆಸಿಬಿಟ್ಟು ಬಂದಿದ್ದೇವೆ. ನಮ್ಮ ಸಣ್ಣ ತಕರಾರು ಏನಿತ್ತು ಅಂದರೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡಿದರು. ಆ ಬ್ಯಾನರಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬ್ರದ್ದಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರದ್ದಿರ್ಬೋದು, ಅಲಿನಾಳ್ ಅವ್ರದ್ದಿರ್ಬೋದು, ಇವ್ರದ್ದು ಯಾರ್ದು ಕೂಡ ಭಾವಚಿತ್ರಗಳನ್ನು ಹಾಕೇ ಇರಲಿಲ್ಲ. ಇದರ ಉದ್ದೇಶ ಏನಿತ್ತು ಅಂತೇಳಿ ಜಿಲ್ಲಾಧ್ಯಕ್ಷರು ನಮಗೂ ಗೊತ್ತಿಲ್ಲ. ಹಾಗಾಗಿ ಯಾರು ವೀಕ್ಷಕರಾಗಿ ಬಂದಿದ್ರು ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ. ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಪಕ್ಷದಲ್ಲಿ ಈ ಥರ ನಡವಳಿಕೆಗಳು ನಡೀತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಾಗಿದೆ, ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಬಗ್ದಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಅವ್ರ ಮೇಲೆ ಹೊಡೆಯೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಳ್ಳಾಟ ಆಯ್ತೇ ಹೊರತು ಬೇರೆ ಯಾವುದಿಲ್ಲ. ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೇ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಶ್ರೀನಿವಾಸಪುರದಲ್ಲಿ ಒಬ್ಬ ತಲೆ ಹಿಡ್ಕ ಇದ್ದಾನೆ, ಅವನು ಪ್ರತಿ ಸರಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಜರಿತಕ್ಕಂಥದ್ದು. ಅವೆಲ್ಲವನ್ನು ಕೂಡ ನಾವು ಇವತ್ತು ತೋರಿಸಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ವೀಕ್ಷಕರು ತೋರಿಸಿದ್ದೀವಿ. ಇವನ ಹೆಸರು ಶೇಷಾಪುರ ಗೋಪಾಲ್ ಅಂತ. ಇವನು ವೆಂಕಟರೆಡ್ಡಿ ಜೊತೆಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇರೋದು, ವೆಂಕಟರೆಡ್ಡಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು. ಇಂಥ ಮನುಷ್ಯನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ದುರ್ದೈವ. ಎರಡನೇದು, ಮೊನ್ನೆ ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅಣ್ಣವರಿಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನು ಸರ್ ಈ ಥರ ಕೊತ್ತೂರು ಮಂಜು ಅವರು ವೆಂಕಟರೆಡ್ಡಿ ಬರ್ತಾರೆ ಅಂತ. ಸರ್, ಬರ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಆಗಿರ್ತಕ್ಕಂಥದ್ದು. ಸಮೃದ್ಧಿ ಮಂಜು ಮತ್ತು ವೆಂಕಟರೆಡ್ಡಿ ಅವರು ಮಾತುಕತೆ ನಡೆಸಿದ್ದಾರೆ, ಹಾಗಾಗಿ ಅವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿದ್ರು. ಅದರಲ್ಲಿ ತಪ್ಪೇನಿದೆ, ಬಂದರೆ ಸ್ವಾಗತ. ಸ್ವತಃ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತೇಳಿ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ. ವೆಂಕಟರೆಡ್ಡಿ ಬರೋದಾದರೆ ನಾವೇ ಸೂಚಕರಾಗಿ ನಿಂತ್ಕೊಂಡು ನಾವೇ ಗೆಲ್ಸ್ಕೊಂಡು ಬರ್ತೀವಿ, ಪಕ್ಷಕ್ಕೆ ಬಲ ಬರುತ್ತೆ. ನಮಗೂ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆಲ್ಲಬೇಕಂತಕ್ಕಂಥದ್ದು ಅಷ್ಟೇ ಅವ್ರ ಮಾನದಂಡ. ಇದನ್ನು ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಇದೇನಾದರೂ ಪಕ್ಷದ ಅಶಿಸ್ತಿಗೆ ಕಾರಣ ಆಗಿದೆ ಅಂತ. ಯಾವ ರೀತಿ ಅಶಿಸ್ತಾಗುತ್ತೆ? ಇವತ್ತು ಲಕ್ಷ್ಮಣ್ ಸವದಿ ಅವ್ರನ್ನ ಪಕ್ಷಕ್ಕೆ ಸೇರ್ಕೊಂಡು ಗೆಲ್ಸಿದ್ದೇವೆ, ಅದು ಅಶಿಸ್ತಾಗುತ್ತಾ? ಪಕ್ಷಕ್ಕೆ ಅನೇಕ ಮುಖಂಡರು ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಾರೆ, ಇವತ್ತು ಅದು ಯಾವ ರೀತಿ ಅಶಿಸ್ತಾಗುತ್ತೆ? ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲ್ ಅಣ್ಣವರು, ಕೊತ್ತೂರು ಮಂಜಣ್ಣವರು ಕೂಡ ಹೇಳಿರ್ತಕ್ಕಂಥದ್ದು ಅದೇ ಉದ್ದೇಶ. ಪಕ್ಷಕ್ಕೆ ಬರೋದಾದರೆ ನಾವೇ ನಿಂತು ಗೆಲ್ಲಿಸ್ತೇವೆ, ಈ ವರ್ಡನ್ನು ಹೇಳಿರ್ತಕ್ಕಂಥ. ಇದು ಪಕ್ಷಕ್ಕೆ ಅಶಿಸ್ತಾಗೋದಿಲ್ಲ. ಜಿಲ್ಲಾಧ್ಯಕ್ಷರು ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಈ ನಡವಳಿಕೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇವೆ. ಈ ಕೂಡಲೇ ಯಾರ್ಯಾರು ಪಾರ್ಟಿಗೆ ವಿರೋಧ ಚಟುವಟಿಕೆಗಳು ನಡೆಸಿದ್ದಾರೆ ಅವರೆಲ್ಲರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ. ಕಾರ್ಯಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಅಂದರೆ, ಕಾರ್ಯಾಧ್ಯಕ್ಷರ ಮೇಲೆ ಯಾರು ಹಲ್ಲೆ ಮಾಡಿಲ್ಲ. ನಾನು ಮೊದಲೇ ಹೇಳಿ ಕ್ಲಾರಿಫೈ ಮಾಡಿದ್ದೀನಿ. ಶಿವಣ್ಣ ಅವ್ರ ಮೇಲೆ ಹೊಡೆಯೋಕೆ ಬಂದಾಗ ಶಿವಣ್ಣ ಅವ್ರು ಪ್ರೊಟೆಕ್ಟ್ ಮಾಡಿದ್ದಷ್ಟೇ, ಯಾರು ಕೂಡ ಹೊಡೆದಿಲ್ಲ. ಇಲ್ಲ 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 ಅವ್ರು ಫಸ್ಟ್ ಹೊಡೆಯೋಕೆ ಬಂದರು, ನೀವು ಬಂದಿರಲಿಲ್ಲ. ನೀವು ಬರೋಕ್ಕೆ ಮೊದಲು ಒಂದು ಗಲಾಟೆ ಆಗಿತ್ತು. ನೀವು ಪತ್ರಕರ್ತರು ಬರೋದಕ್ಕೆ ಮೊದಲು ಕೂಡ ಶಿವಣ್ಣ ಅವ್ರನ್ನ ಹೊಡೆಯೋಕೆ ಬಂದಿದ್ದ. ಊರುಬಾಗ್ಲು ಶ್ರೀನಿವಾಸ್ ಅವರು ಶಿವಣ್ಣ ಅವ್ರನ್ನ ಹೊಡೆಯೋಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವನ್ನೇ ಹೊಡೆದಿಲ್ಲ. ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ, ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ, ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತ ಹೇಳಿದ್ದಷ್ಟೇ ಹೊರತು ಯಾರು ಅಲ್ಲೇ ಮಾಡಿಲ್ಲ. ನಮ್ಗೆಲ್ಲರೂ ಕೂಡ ಒಂದು ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರೆ ಅವ್ರಿಗೆ ವಿರೋಧ ಮಾಡಿದ್ದೀವಿ ಅಷ್ಟೇ. ಏನು ಗುಂಪುಗಾರಿಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ, ಪಾರ್ಲಿಮೆಂಟಲ್ಲಿ ಗೆದ್ದೇ ಗೆಲ್ತೀವಿ. ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ, ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂಥ ಎಲ್ಲ ನಾವೆಲ್ಲರೂ ಶಿಸ್ತಿನ ಸಿಪಾಯಿಗಳು. ಯಾರಿಗಾದ್ರೂ ಕೊಡ್ರಿ, ಹೈಕಮಾಂಡು ಅಪ್ಸರ್ ಕೊಟ್ರೆ ಅಪ್ಸರ್ ಜೈ, ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ, ಯಾರು ಕೊಟ್ರೆ ಎಲ್ರಿಗೂ ಜೈ, ಕಾಂಗ್ರೆಸ್ ಜೈ ಅಂತ. ಊರ್ಬಾಗ್ಲು ಶ್ರೀನಿವಾಸ್ ಇತಿಹಾಸ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಮೂಲತಃ ದಳದಲ್ಲಿದ್ದವರು, ನಮ್ಗೆ ಊರ್ಬಾಗ್ಲು ಶ್ರೀನಿವಾಸ್ ಎಲ್ಲವೂ ಗೊತ್ತು. ಆತನ ಯಾವತ್ತಿದ್ರು ಪ್ರವೋಗ್ ಒಳಗಾಗ್ತಾನೆ ಹೊರತು ನಾವು ಯಾರು ಪ್ರವೋಗ್ ಒಳಗಾಗೋದಿಲ್ಲ. ನಾವು ವಿತ್ ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ. ಯಾರು ಎಲ್ಲೆಲ್ಲಿ ದುಡ್ದಿದ್ದಾರೆ ಅನ್ನೋದು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಅವ್ರು ಕೊಡ್ತಾ ಇದ್ದೀವಿ. ನಾವು ಯಾರು ಬೇರೆ ಪಕ್ಷದಲ್ಲಿ ಸಿಎಂ ಅವ್ರು ಕೆಲಸ ಮಾಡಿರೋರು ಬಂದಿದ್ರು ಇಳಿಸಿದ್ದೀವಿ, ಕಳಿಸಿದ್ದೀವಿ. ಜೆಡಿಎಸ್ ಮಾಡಿರೋರು ಯಾರಿದ್ದಾರೋ ಅವ್ರನ್ನ ಇಳಿಸಿದ್ದೀವಿ ಅಷ್ಟೇ. ಫ್ಲೆಕ್ಸ್ ಅಲ್ಲಿ ಕೊತ್ತೂರು ಮಂಜಣ್ಣ ಫೋಟೋ ಇಲ್ಲ, ಅನಿಲ್ ಅಣ್ಣ ಫೋಟೋ ಇಲ್ಲ, ನಸೀರ್ ಅಹಮದ್ ಸಾಹೇಬ್ರ ಫೋಟೋ ಇಲ್ಲ, ರಮೇಶ್ ಕುಮಾರ್ ಸಾಹೇಬ್ರ ಫೋಟೋ ಇಲ್ಲ, ಆದಿನಾರಾಯಣ ಅವ್ರದ್ದು ಫೋಟೋ ಇಲ್ಲ, ಯಾರ್ದು ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಯಾಕಿಲ್ಲ ಅಂತ ನಾವು ಕೇಳಿದ್ವಿ. ಬೇರೆ ಎಲ್ರದ್ದು ಇದೆ. ಪಕ್ಷದ ಯಾರ್ಯಾರಿದ್ದಾರೋ ಪಕ್ಷದ ನಾಯಕರು ಯಾರ್ಯಾರು ಹಾಕಿದ್ರೆ ಅವ್ರೆಲ್ರಿಗೂ ಸ್ವಾಗತ. ಪಕ್ಷದ ನಾಯಕರು, ನಮ್ಮ ನಾಯಕರು ಅಥವಾ ಈ ಲೋಕಲ್ MLA ಇದ್ದಾರಲ್ವಾ,
ಈ ನಮ್ಮ MLC ನಜೀರ್ ಅಹಮದ್ ಸಾಹೇಬ್ರು ಇದ್ದಾರಲ್ಲ, ಅನಿಲ್ ಅಣ್ಣ ಇದ್ದಾರಲ್ವ, ರಮೇಶ್ ಕುಮಾರ್ ಅವ್ರದ್ದು ಯಾಕೆ ಹಾಕ್ಲಿಲ್ಲ? ಯಾರ ಹತ್ರ? ನಾವ್ ಯಾಕೆ ನಮ್ಮ ನಾಯಕರದ್ದು ಹಾಕಿಲ್ಲ? ನಾವು ಪ್ರಶ್ನೆ ಮಾಡ್ತೀವಿ. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ನಾವು ಕಾಂಗ್ರೆಸ್ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು. ನಾವು ಯಾರನ್ನ ಕೇಳ್ಕೊಂಡು ಮಾಡೋಂಥ ದರ್ದ ನಮ್ಗೆ ನಿಲ್ವಲ್ಲ. ನಾವು ನಿಮ್ಮಂಗೆ ಪ್ರಬುದ್ಧರು, ನಿಮ್ಮಂಥವ್ರ ಹತ್ರ ಪಾಠ ಕಲ್ತಿದ್ದೀವಿ, ನಿಮ್ಮಂಥವ್ರು ಸ್ನೇಹ ಮಾಡಿದ್ದೀವಿ, ಕೇಳಿದ್ದೀವಿ ಅಷ್ಟೇ ಪ್ರಶ್ನೆ.